ಸಾಯಿ ಭಕ್ತರಿಗೆಲ್ಲ ಶ್ರೀ ಸಾಯಿ ಸೌರಭ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಈ ದಿನ ನಮ್ಮ ಜೊತೆ ನೇತ್ರ ಅವರಿದ್ದಾರೆ, ಮೈಸೂರಿನವರು. ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಬಾ ಅವರ ಅನುಭವಗಳನ್ನು ಹೇಳ್ಕೊಳಕ್ಕಂತ ಬಂದಿದ್ದಾರೆ. ಈ ಮೊದಲು ಅವ್ರಿಗೆ ಸ್ವಾಗತವನ್ನು ಕೋರೋಣ. ನೇತ್ರ ಅವರೇ, ನಮಸ್ಕಾರ. ನಮಸ್ಕಾರ. ನಿಮಗೂ ಕನ್ನಡ ನಾಡಿನ ಜನತೆಗೂ ಎಲ್ಲರಿಗೂ ನಮಸ್ಕಾರ. ನೇತ್ರ ಅವರೇ, ನೀವು ಬಾಬಾ ಅವರ ಅನುಭವ ತಗೊಂಡಿದ್ದೀನಿ ಅಂತ ಹೇಳಿದ್ದೀರಾ. ಎಷ್ಟು ವರ್ಷಗಳಿಂದ ಬಾಬಾ ಅವರ ಆರಾಧನೆ ಮಾಡ್ತಿದ್ದೀರಾ ಅಂತ ಒಂಚೂರು ಹೇಳ್ತೀರಾ ನಮಗೆ? ನಾನು ಸುಮಾರು 4-5 ವರ್ಷ ಆಗಿದೆ. 4-5 ವರ್ಷದಿಂದ ನಾನು ಬಾಬಾನ ಸ್ಮರಣೆ ಮಾಡಿಕೊಂಡು ಅವ್ರ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿಂದ ನನಗೆ ಬಾಬಾ ಮಾಡಿರೋ ಪವಾಡಗಳು ಬೇಕಾದಷ್ಟಿದೆ, ಇನ್ನೂ ಮಾಡ್ತಾನೇ ಇದ್ದಾರೆ ಅವರು. ನೀವು ಈಗಾಗಲೇ ನೇತ್ರವರು ಹೇಳಿದ್ದೀರಾ 3 ವರ್ಷದಿಂದ ಬಾಬಾ ಅವ್ರ ಜೊತೆಯಲ್ಲಿ ಆರಾಧನೆ ಮಾಡ್ತಿದ್ದೀರಾ ಬಾಬಾ ಅವ್ರನ್ನ ಅಂತ. ನಿಮಗೆ ಬೇಕಾದಷ್ಟು ಅನುಭವನ ಬಾಬಾ ಅವರು ಕೊಟ್ಟಿರ್ತಾರೆ. ಹಂಗಾಗಿ ನೀವು ಒಂದೆರಡು ಅನುಭವಗಳು ನಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ಪವಾಡ ಅಂತಂದರೆ ತುಂಬಾ ಮಾಡಿದ್ದಾರೆ ನನ್ನ ಜೀವನದಲ್ಲಂತೂ. ಅದರಲ್ಲಿ ತುಂಬ ದೊಡ್ಡ ಪವಾಡ ಅಂತಂದರೆ, ನಾನು ಈಗ ನಮ್ಮ ತಂದೆ ನನಗೆ ಒಂದು 4-5 ವರ್ಷದಿಂದ ಅವರು ಒಂದು ಸೈಟ್ ಕೊಟ್ಟಿದ್ದಾರೆ. ಆ ಸೈಟಲ್ಲಿ ಮನೆ ಕಟ್ಟಬೇಕು ಅನ್ನೋದು ನನ್ನ ದೊಡ್ಡ ಉದ್ದೇಶ ಆಗಿತ್ತು. 1 ಫ್ಲೋರ್ ಕಟ್ಟೋಣ ಅಂತ ನಾನು ಕೈ ಹಾಕಿದ್ದು. ಆ 1 ಫ್ಲೋರ್ ಇದ್ದಿದ್ದು 3 ಫ್ಲೋರ್ ಆಯಿತು. ಅದು ಹೇಗೆ ಅಂತ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಹೇಳಿ. ಅಂದರೆ ನನಗೆ ಬ್ಯಾಂಕ್ ಲೋನ್ ಆಗ್ತಾ ಇರಲಿಲ್ಲ. ನಮ್ಮ ಯಜಮಾನ್ರಿಗೆ ಬರೋವಂಥ ಸ್ಯಾಲ್ರಿನೂ ತುಂಬ ಕಮ್ಮಿ ಇತ್ತು. ಬ್ಯಾಂಕ್ ಲೋನ್ ಆಗ್ತಾ ಇರಲಿಲ್ಲ. ಅದರಿಂದ ಅವರು 19 ಲಕ್ಷ ಆಗ್ಬೋದು ನಿಮ್ಮ ಸ್ಯಾಲ್ರಿಗೆ ಅನ್ವಯಿಸ್ಕೊಂಡ್ರೆ ಅಂತ ಹೇಳಿದ್ರು. ಅಯ್ಯೋ, 1 ಫ್ಲೋರ್ ಕಟ್ಟೋಣ ಅಂತ ಅಂದರೆ ಇಷ್ಟೊಂದು ಕಮ್ಮಿ ಬರ್ತಾ ಇದೆಯಲ್ಲ, ನಾವು ಹೇಗೆ ಕಟ್ಟೋದು, ಮುಂದೆ ಹೇಗೆ ನಮ್ಮ ಜೀವನ ಅಂತ ಬಾಬಾನ ಸ್ಮರಣೆ ಮಾಡಿಕೊಂಡು ಬಾಬಾ ಹತ್ರ ಕೇಳಿಕೊಂಡೆ. ಅವರು 1 ಫ್ಲೋರ್ ಅಲ್ಲ 3 ಫ್ಲೋರನ್ನ ಅವರು ಮಾಡಿಕೊಟ್ಟಿದ್ದಾರೆ ನಮಗೆ. 3 ಫ್ಲೋರ್ ಅಂದರೆ 19 ಲಕ್ಷ ಅಲ್ಲ 28 ಲಕ್ಷ ಲೋನು ಆಗುವಾಗೆ ನಮಗೆ ಪವಾಡ ಮಾಡಿದ್ದಾರೆ. ಅದರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ಇನ್ನೂ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲೇ ಆಗಲಿ, ಏನೇ ನಾನು ಒಂದು ಕೆಲಸ ಮಾಡಬೇಕಾದ್ರೂ ಬಾಬಾನ ಸ್ಮರಣೆ ಮಾಡ್ಕೊಂಡೇ ಮಾಡೋದು. ನಾನು ಏನು ಕೆಲಸ ಮಾಡಿದ್ರು ಅದು ಸಕ್ಸಸ್ ಆಗುತ್ತೆ. ನಾನು ತುಂಬಾ ಬಾಬಾನ ನಂಬ್ಕೊಂಡಿದ್ದೀನಿ. ಅವ್ರು ಮಾಡೇ ಮಾಡ್ತಾರೆ, ಏನೇ ಆದ್ರೂ ನನ್ನ ಕೈ ಬಿಡಲ್ಲ ಅನ್ನೋದು ನನಗೆ ತುಂಬ ನಂಬಿಕೆ ಇದೆ. ನೇತ್ರವರು ಈಗಾಗಲೇ ತಿಳಿಸಿದ್ದಂಗೆ ಬಾಬಾ ಅವರು ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಪವಾಡನೇ ನಡೆಸಿದ್ದಾರೆ. 1 ಮಾಡಿ ಕಟ್ಟೋ ಜಾಗದಲ್ಲಿ 3 ಮಾಡಿ ಕಟ್ಟೋ ಅಂತ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಜನಗಳಿಗೆ ಏನಾದರೂ ಮೆಸೇಜ್ ಹೇಳೋಕ್ಕೆ ಬಯಸ್ತೀರಾ? ಖಂಡಿತವಾಗ್ಲೂ ನಾನು ಬಯಸ್ತೀನಿ. ಯಾಕಂದರೆ ನನಗಾಗಿರೋ ಅನುಭವದಲ್ಲಿ ನನಗೆ ತುಂಬಾ ಒಳ್ಳೆಯದಾಗಿದೆ. ಜನಗಳಿಗೂ ಅದೇ ರೀತಿ ಅವರು ಬಾಬಾನ ನಂಬಿ ಅವರು ಭಕ್ತಿಯಿಂದ ಪೂಜೆ ಮಾಡಿ ಅವರ ಒಂದು ಕೃಪೆಗೆ ಪಾತ್ರರಾಗಿ ಅವ್ರಿಗೂ ಒಳ್ಳೆಯದಾಗಲಿ.